ರೀ ಸುಮ್ಮನಿರಿ. ಯಾವಾಗ್ಲೂ ಸಂಗೀತ ಕಲಿಯೋರ್ತಾರ ರೀ ರೀ ಅಂತ ಮಧ್ಯನೇ ಬರ್ತೀಯಲ್ಲಿ. ಯಜಮಾನ ಯಜಮಾನ. ಆದ್ರೆ ಇವಾಗ ಅವಳು ಅನಿತಾ ಇಂದಾನೆ ಹೋಗ್ತಿದ್ದಾಳಂತೆ. ಅನಿತಾಗೆ ಟಫ್ ಕಾಂಪಿಟೇಷನ್ ಕೊಡ್ತಿದ್ದಾಳಂತೆ. ಕೊಡ್ಲಿ ಬಿಡಮ್ಮ. ಈಗ ಈ 3ನೇ ತಿರುವು ಅದನ್ನ ಅನಿತಾ ದಾಟಿ ಮುಂದೆ ಪಾಸ್ ಮಾಡಿದ ಕ್ಷಣ ಅಲ್ಲಿ ರೋಡ್ಗೆ ಒಂದು ತಂತಿ ಅಡ್ಡ ಬರುತ್ತೆ. ನೀವ್ ಹೇಳ್ದಾಗೆ ಅನಿತಾನೆ ಮೊದ್ಲು ಪಾಸ್ ಆದ್ರೆ ಓಕೆ. ಆದ್ರೆ ಜಾನ್ಸಿ ಏನಾದ್ರು ಮೊದ್ಲು ಹೋಗ್ಬಿಟ್ರೆ ಅದನ್ನ ಅವಳು ನಮಗ್ ತಿಳಿಸ್ತಾಳೆ. ಅದಕ್ಕೆ ತಕ್ಕ ಪ್ಲಾನ್ ಮಾಡ್ತೀನಿ. ಅವಳು ಹೇಗ್ ತಿಳಿಸ್ತಾಳೆ? ಇದರ ಮುಖಾಂತರ. ನಾನು ಅನಿತಾ ರೌಡಿ ಪಟಾಲಂ ಎಲ್ಲರೂ ಕಾಲ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ. ಅಲ್ಲಿ ಏನೇ ಆದ್ರೂ ನಮ್ಗೆಲ್ಲ ಕಮ್ಯುನಿಕೇಟ್ ಆಗ್ತಾನೇ ಇರುತ್ತೆ. ಒಂದ್ ವೇಳೆ ಜಾನ್ಸಿ ಮುಂದೆ ಹೋದ್ರು ತಂತಿ ಅಡ್ಡ ಬರುತ್ತೆ, ಪಲ್ಟಿ ಹೊಡಿತಾಳೆ. ಬಾಬಾ, ಒಂದ್ ವೇಳೆ ಜಾನ್ಸಿ ತಂತಿನ ನೋಡ್ಬಿಟ್ರೆ? ನೋಡು ಮಂಜುಳಾ, ಈ ಬೆಳಕಿಗೆ ಆ ತಂತಿ ಕಣ್ಣಿಗೆ ಕಾಣಿಸಲ್ಲ. ಜಾನ್ಸಿ ಬರ್ತಿದ್ದಾಗೆ ಆ ತಂತಿ ಅಡ್ಡ ಬರುತ್ತೆ, ಅವಳು ಪಲ್ಟಿ ಹೊಡಿತಾಳೆ. ಅವಳು ಸುಧಾರಿಸ್ಕೊಂಡು ಬರೋದ್ರೊಳಗೆ ಅನಿತಾ ಫ್ಲಾಗ್ ತಗೊಂಡು ಬಂದೇ ಬಿಡ್ತಾಳೆ. ರೀ, ಇದಕ್ಕಿಂತ ನನ್ನ ಹತ್ರ ಒಂದು ಸುಲಭ ಪ್ಲಾನ್ ಇದೆ. ಅದೇನು ಕುದ್ಬಿಡ್ತೀನಿ ನೋಡಿ. ಡೈ, ನಿನ್ ಪ್ಲಾನ್ ಬಗ್ಗೆ ಏನೇ ಗೊತ್ತು? ಪ್ಲಾನ್ ಅಂದ್ರೆ ಗ್ಯಾಸ್ ಸ್ಟವ್ ಮುಂದೆ ಅಡಿಗೆ ಮಾಡ್ದಂಗೆ ಅನ್ಕೊಂಬಿಟ್ಯಾ? ಅಲ್ಲ, ಮಾಡಿದ ಅಡಿಗೆನ ಊಟ ಮಾಡ್ದಂಗೆ ಅನ್ಕೊಂಬಿಟ್ಯಾ? ರೀ, ಅದು ಹಾಗಲ್ಲ ರೀ. ಪ್ಲಾನ್ ಅಂದ್ರೆ ಲೈ ಕೊಯ್ ಕೊಟ್ ಬಾಯ್ ಮುಚ್. ತರುಣ, ಇವ್ ಡಿಸ್ಕಸ್ ಮಾಡ್ತಿರೋದು ನೋಡ್ತಿದ್ರೆ ಏನಾಗುತ್ತೋ ಅಂತ ಭಯ ಆಗ್ತಿದೆ ಕಣ. ನೋಡ, ಕೆಡ್ಸಕ್ಕೊಬ್ರಿದ್ರೆ ಕಾಯಕ್ಕೊಬ್ರು ಇದ್ದೇ ಇರ್ತಾರೆ. ಟೆನ್ಷನ್ ತಗೊಂಬಿಡ, ಆರಾಮಾಗಿರೋ. ಚಾರು ಡಾರ್ಲಿಂಗ್, ನಂಗೆ ನೋಡ್ತಾ ಇದ್ರೆ ಡೇ ಯಾವುದು ನೈಟ್ ಯಾವುದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿನ್ ಫೋಟೋ ನೋಡ್ತಾ ಇದ್ರೇನೆ ಇಷ್ಟೊಂದು ಕಿಕ್ ಬರ್ತಾ ಇದೆಯಲ್ಲ. ತುಮಕು ಶಾದಿ ಕರ್ಕೆ ದಿನ ಡೈರೆಕ್ಟ್ ಆಗಿ ನೋಡ್ತಾರ ಆದ್ರೆ ಇನ್ನೆಷ್ಟು ಕಿಕ್ ಬರುತ್ತೆ. ನಾನು ಫೋಟೋ ನೋಡ್ತಾ ಇದ್ರೆ ಕವಿ ಆಗ್ಬಿಡ್ತೀನಿ ಅನ್ಸ್ತಾ ಇದೆ. ಆಗ್ಬಿಡ್ತೀನಿ ಏನು, ಆಲ್ರೆಡಿ ಆಗೋಗ್ಬಿಟ್ಟಿದೀನಿ. ನಾನು ನಿನಗೊಂದು ಪೋಯಮ್ ಹೇಳ. ಚರಡಲ್ಲಿ ನಿನ್ನ ಐಸ್ ಎರಡು 100 ವೋಲ್ಟೇಜ್ ಬಲ್ಬ್ ತರ ಇದೆ. ನಿನ್ ಲಿಪ್ಸ್ ಹನಿಯಲ್ಲಿ ಸೋಕ್ ಮಾಡಿರೋ ಚೆರಿ ತರ ಇದೆ. ಇನ್ನು ನಿನ್ನ ಚಿನ್ ಅದಕ್ಕೇನು ಹೇಳೋದು? ಹಾ, ನಿನ್ ಕೆನ್ನೆ ಸ್ಟ್ರಾಬೆರಿ ತರ ಪಿಂಕ್ ಆಗಿ ಶೈನ್ ಆಗ್ತಾ ಇದೆ. ನೀನ್ ನೋಡ್ತಾ ಇದ್ರೆ ನೀನು ಮೈಂಡ್ ಬ್ಲೋಯಿಂಗ್ ಆಗಿದ್ಯಾ. ಅಷ್ಟೇ ಯಾಕೆ, ನನ್ನ ಬಾಡಿ ಕೂಡ ಫ್ಲೈಯಿಂಗ್ ಆಗುತ್ತೆ. ಸ್ವೀಟಿ, ದೇಖಾ ನನಗ್ ಮಾತ್ರ ನಿನ್ ಮೇಲೆ ಎಷ್ಟು ಲವ್ ಇದೆ ಅಂತ. ಆದ್ರೆ ನಿನಗೂ ನನ್ನ ಮೇಲೆ ಅಷ್ಟೇ ಲವ್ ಇದೆ ಇಲ್ವಾ ಅಂತ ಮುझे पता ही नहीं चल रहा है. ಹಾ, ಇರುತ್ತೆ ಫಾರ್ ಶೋರ್ ಇರುತ್ತೆ. ಲವ್ ಇರೋದ್ರಿಂದನೇ ಅಲ್ವಾ ನಿನ್ನನ್ನ ಮೀಟ್ ಮಾಡಕ್ ಬರ್ತೀನಿ ಅಂತ ಹೇಳಿದ್ದು. ಪ್ಲೀಸ್ ಜಲ್ದಿ ಅವನ ಡಾರ್ಲಿಂಗ್. ನಿನ್ನ ಮೀಟ್ ಮಾಡಕ್ ವೆಯ್ಟ್ ಮಾಡ್ತಾರೋ ಒಂದೊಂದು ಸೆಕೆಂಡು 100 ಇಯರ್ಸ್ ತರ ಲ್ಯಾಗ್ ಆಗ್ತಾ ಇದೆ. ಓ ಮೈ ಡಾರ್ಲಿಂಗ್, ಐ ಲವ್ ಯು so much.
ಬರ್ತಾ ಇದೆ ಕಣೋ. ಮೊದಲನೇ ಹುಡುಗಿ ಪಾಸ್ ಆಗಿದ ತಕ್ಷಣ ತಂತಿ ಕಟ್ಬಿಡು. ಎರಡನೇ ಹುಡುಗಿ ಯಾವುದೇ ಕಾರಣಕ್ಕೂ ಆ ತಂತಿ ದಾಟಿ ಮುಂದಕ್ಕೆ ಹೋಗ್ಬಾರ್ದು. ಬ್ರಹ್ಮಚಾರಿ ಯಾರೋ ತಂತಿ ಕಟ್ತಿದಾರೆ. ಬ್ರಹ್ಮಚಾರಿ ಬೇಗ ಹೋಗು. ಅನಿತಾ ತುಂಬಾ ಮುಂದೆ ಹೋಗಾಯ್ತು, ಝಾನ್ಸಿ ಹಿಂದೆನೆ ಇದ್ದಾಳೆ. ಏನ್ ಅನಾಹುತ ಆಗುತ್ತೋ ಏನೋ. ನನಗ್ ಬೇಗ ಹೋಗಕ್ ಏನಿಲ್ಲ ಮೇಡಮ್, ಆದ್ರೆ ನೀವು ಇರೋ ಪರಿಸ್ಥಿತಿ ನಾ ಫಾಸ್ಟ್ ಆಗಿ ಹೋದ್ರೆ ನಿಮ್ಗೆ ತೊಂದರೆ ಆಗುತ್ತೆ. ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಅಯ್ಯೋ ರಾಮಾಚಾರಿ, ಒಳ್ಳೇದ್ ಬಯಸೋರಿಗೆ ದೇವ್ರು ಯಾವ ತೊಂದ್ರೆನೂ ಕೊಡಲ್ಲ. ನೀನು ನನ್ಗೇನು ಆಗಲ್ಲ, ನೀನ್ ಬೇಗ ಹೋಗು. ಹಂಗಂತೀರಾ? ಸರಿ, ಒಂದ್ ಕೆಲಸ ಮಾಡೋಣ. ಈ ರೋಡಲ್ಲಿ ಹೋದ್ರೆ ಬೇಗ ಹೋಗ್ತೀವಿ, ಸೇಫ್ ಆಗಿ ಇರ್ತೀರಾ. ಬನ್ನಿ. ಸುಮ್ಮನಿರಿ, ಯಾವಾಗ್ಲೂ ಸಂಗೀತ ಕಲಿಯೋರ್ ತರ ರೀ ರೀ ಅಂತ ಮಧ್ಯೆ ಬರ್ತೀಯಲ್ಲಿ. ಅಲ್ಲ ನಾನು ಕಾಲಲ್ಲಿ ಮಾತಾಡ್ಬೇಕು, ನಂಗೆ ಡಿಸ್ಟರ್ಬ್ ಮಾಡಬೇಡ, ಸುಮ್ಮನಿರು. ಈಗ ನೀವು ಯಾರ ಹತ್ರ ಮಾತಾಡ್ಬೇಕಂತಿದ್ದೀರಾ? ಸೈಕಲ್ ಓಡಿಸ್ಕೊಂಡು ಹೋಗ್ತಾ ಇರೋ ಅನಿತಾ ಹತ್ರನು, ಆ ಚಾನ್ಸಿನ ರೌಡಿಗಳ ಹತ್ರನು ಕಾನಲ್ಲಿ ಒಂದೇ ಸಲ ಮಾತಾಡಬೇಕು ಅಂತಿದ್ದೀನಿ. ಸ್ವಲ್ಪ ಸುಮ್ಮನಿರು. ಏನಾಯ್ತು ರೀ? ಒಂದ್ ನಿಮಿಷ ಹೋಗಿ ಹೋಗಿ ಮೇಡಮ್, ಒಂದ್ ನಿಮಿಷ ಹೇಳಿರಿ. ಇದು ಈ ಅನಿತಾ ಕಿವಿಯಿಂದ ಬಿತ್ತು ಮೇಡಮ್. ಏಯ್ ಸುರೇಶ, ಹೇಳ್ತಾರದ್ ಕೇಳಿಸ್ತಾ ಇದೆಯೇನೋ? ಕೇಳಿಸ್ತಿದೆ, ಹೇಳಿ ಅಣ್ಣ. ಆಯ್ತಾ, ನಿನಗೆ ಕೇಳಿಸ್ತಾ ಇದೆಯಾ? ನಾನು ಹೇಳೋದನ್ನ ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಅನಿತಾ, ಈಗ ನೀನ್ ಸ್ವಲ್ಪ ಸ್ಲೋ ಹೋಗು, ಆ ಝಾನ್ಸಿ ಮುಂದಕ್ಕೆ ಹೋಗಿ. ಲೇ ಸುರೇಶ, ಮುಂದೆ ಬರೋ ಹುಡುಗಿ ಆ ಮರದ ಕೊಂಬೆನ ಬೀಳಿಸ್ಬಿಡು. ಆಯ್ತಣ್ಣ, ನಮ್ಮ ಹುಡುಗ ಆಲ್ರೆಡಿ ಮರದ ಮೇಲೆ ಕೊಂಬೆ ಹಿಡ್ಕೊಂಡು ಕೂತಿದ್ದಾನೆ. ನಾವ್ ಹೇಳಿದ ತಕ್ಷಣ ಬೀಳಿಸ್ತಾನೆ. ಮೊದ್ಲೋಗ ಹುಡುಗಿ ಮೇಲೆ ಅಲ್ವಾ ಅಣ್ಣ? ಹೂ ಕಣೋ, ಮೊದ್ಲು ಬರೋ ಮೇಲೆ. ಇಷ್ಟ ಹೇಳ್ದಲ್ಲ, ಬಿಡೋಣ, ಇನ್ ಮಿಕ್ಕಿದ್ ನಾನು ನೋಡ್ಕೋತೀನಿ. ಮೇಡಮ್, ಏನಾಯ್ತು ರಾಮಾಚಾರಿ? ಮರದ ಕೊಂಬಿ ಬಿಡ್ಸೋ ಪ್ಲಾನ್ ಮಾಡ್ತಾ ಇದಾರೆ ಯಾರೋ. ಏನ್ ಮಾಡೋದು? ಈಗ ಅನಿತಾ ಅವ್ರ ಇಯರ್ಫೋನ್ಸ್ ನನ್ನ ಹತ್ರ, ಅವ್ರಿಗೂ ವಿಷಯ ಗೊತ್ತಿಲ್ಲ. ಅವ್ರ ಪಾಡಕ್ ಅವ್ರು ಮುಂದೆ ಹೋಗ್ತಾ ಇದಾರೆ. ಝಾನ್ಸಿನ ಫಾಸ್ಟ್ ಆಗಿ ಹೋಗ್ತಿದ್ದಾಳಲ್ಲ. ಏನೊಂದ್ ಮಾಡೋಣ ಅತ್ತಿ.
ಏ ರಂಗ ಕೇಳಿಸ್ಕೊಂಡವೇನೋ, ಮೊದ್ಲೋಗ ಹುಡುಗಿ ಮೇಲೆ ಮರದ ಕೊಂಬೆ ಬೀಳ್ಸ್ಬೇಕು, ಮಿಸ್ ಮಾಡಬಾರ್ದು. ಹೇಳಿದ್ ನೆನ್ಪಿದೆಯಲ್ವೇನೋ, ಮೊದ್ಲು ಬರೋ ಹುಡುಗಿ. ಮೇಡಮ್, ಹೀಗೆ ಹೇಳ್ತಿದ್ದೀನಂತ ತಪ್ಪು ತಿಳ್ಕೊಬೇಡಿ. ಇನ್ಮೇಲೆ ಏನಿದ್ರು ಯಜಮಾನ್ರ ಮುಂದೆ ನೆಗೆಟಿವ್ ಆಗಿ ಮಾತಾಡೋದು ಬೇಡ ಮೇಡಮ್. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ರಾಯ್? ಅದೇ ಮೇಡಮ್, ಜಾನ್ಸಿ ಮೇಡಮ್ ಆ ಮನೇಲಿ ಯಾವ ಸಿಚುವೇಶನ್ ಅಲ್ಲಿ ಇದ್ದಾರೆ ಅನ್ನೋ ವಿಷಯವಾಗಿ. ಜಾನ್ಸಿ ಮೇಡಮ್ ಗಂಡನ ಮನೇಲಿ ಸಂತೋಷವಾಗಿದ್ದಾರೆ ಅಂತ ಹೇಳಿ ಯಜಮಾನ್ರು ನಿರಾಳವಾಗಿದ್ದಾರೆ. ಅವ್ರನ್ನ ಹಾಗೆ ಇರಕ್ ಬಿಡೋಣ. ಸಮಸ್ಯೆ ಏನೇ ಇರ್ಲಿ ಅವ್ರ ಮುಂದೆ ಮಾತಾಡೋದು ಬೇಡ. ನನಗೂ ನಮ್ಮಪ್ಪನ ಆರೋಗ್ಯದ ಬಗ್ಗೆ ಚಿಂತೆ ಇದೆ ರಾಯ್. ಆದ್ರೆ ಏನ್ ಮಾಡ್ಲಿ, ನಮ್ ಜಾನ್ಸಿ ಅಲ್ಲಿ ಕಷ್ಟದಲ್ಲಿದ್ದಾಳೆ ಅನ್ನೋದೇ ಒಂದು ತಳಂ. ನಮ್ ಜಾನ್ಸಿ ಯಾಕೆ ಮಾಡ್ಬಿಟ್ಲು ಅನ್ನೋ ನೋವು ನನಗ್ ಕಾಡ್ತಾ ಇದೆ ರಾಯ್. ನಿಮ್ ದುಃಖ ನನಗೆ ಅರ್ಥ ಆಗತ್ತೆ ಮೇಡಮ್. ಆದ್ರೆ ಜಾನ್ಸಿ ಮೇಡಮ್ ಸಂಸಾರದಲ್ಲಿ ಖುಷಿಯಾಗಿದ್ದಾರೆ ಅಂತ ತಿಳ್ಕೊಂಡಿರೋ ಯಜಮಾನ್ರ ಮನ್ಸನ್ನ ನೋವು ಮಾಡೋದ್ ಬೇಡ ಅಲ್ವಾ ಮೇಡಮ್? ಇನ್ ಮುಂದೆ ನೀನ್ ಹೇಳ್ದ ಹಾಗೆ ಅವ್ರ ಮುಂದೆ ಅದ್ ಯಾವ್ದ್ರ ಬಗ್ಗೆನೂ ಮಾತಾಡೋದ್ ಬೇಡ ಬಿಡು. ಆದ್ರೂ ಜಾನ್ಸಿ ಮೇಡಮ್ ಗೆಲ್ತಾರೆ ಯಜಮಾನ್ರು ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾರೆ ಮೇಡಮ್. ಆದ್ರೆ ಅಲ್ಲಿ ಸಿಚುವೇಶನ್ ಬೇರೆ ತರ ಇದೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಮೇಡಮ್. ನಾವಾದ್ರೂ ಅಲ್ಲಿಗೆ ಹೋಗಿ ಜಾನ್ಸಿ ಲೈಫ್ ಸರಿ ಮಾಡೋಣ ಅಂದ್ರೆ ಅದಕ್ ಜಾನ್ಸಿ ಒಪ್ಪಲ್ಲ. ಇಲ್ಲೂ ನೆಮ್ಮದಿಯಾಗಿರೋದಿಕ್ ಆಗ್ತಾ ಇಲ್ಲ. ನನಗಂತೂ ಕ್ಷಣ ಕ್ಷಣಕ್ಕೂ ಅಲ್ಲಿ ಏನಾಗುತ್ತೋ, ಜಾನ್ಸಿ ಎಲ್ಲಿ ಆ ಮನೆ ಬಿಟ್ಟು ಇಲ್ಲಿ ಬಂದ್ಬಿಡ್ತಾಳೋ ಅಂತ ಭಯ ಆಗ್ತಾ ಇರತ್ತೆ. ಹಾಗೆಲ್ಲ ಯೋಚನೆ ಮಾಡಬೇಡಿ ಮೇಡಮ್. ದೇವ್ರಿದ್ದಾನೆ, ದೇವ್ರು ಖಂಡಿತ ಒಳ್ಳೇದ್ ಮಾಡ್ತಾನೆ. ಜಾನ್ಸಿ ಮೇಡಮ್ಗೆ ಒಳ್ಳೇದಾಗೆ ಆಗುತ್ತೆ. ಆ ದೇವ್ರೆ ವರ ಕೊಟ್ರು ಈ ತುಳಸಿ ಆ ಜಾನ್ಸಿಗೆ ಒಳ್ಳೇದಾಗೋದಿಕ್ಕೆ ಬಿಡಲ್ಲ. ಅವಳು ಆ ಮನೇಲಿರೋದಿಕ್ಕೆ ಅವಕಾಶ ಕೊಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ.